ಇವತ್ತು ನಾನು ಹೋಗ್ತಾ ಇದ್ದೀನಿ ಫಸ್ಟ್ ಟೈಮ್ ಸ್ನೋ ಬೋರ್ಡಿಂಗಿಗೆ. ಅಲ್ಲಿ ಮುಂದೆ ಏನು ಕಾಣಿಸ್ತಾ ಇದೆಯಲ್ಲ ಲೈಟ್ಸು, ಅದು ಫುಲ್ ಸ್ನೋ ಪಾರ್ಕೆ ನೋಡಿ. ನಿಮ್ಮ ಮನೆ ನೋಡಿ ಯಾವ ಥರ ಇದೆ ಅಂತ. ಕಾರ್ ಹತ್ತು ಸರಿ ನೋಡ್ತಾ ಇದೆ ಮಾತ್ರ. ಗಿವ್ ಅಪ್ ಮಾಡಿಬಿಡೋಣ ಅಂತ ಒಂದು ತಲೆಗೆ ಬಂದುಬಿಟ್ಟಿತ್ತು. ಜಪಾನಲ್ಲಿ ಕಪ್ ರಾಮೆನ್ ಅಂದರೆ ತುಂಬಾ ಫೇಮಸ್ಸು. ಈ ವಿಡಿಯೋ ಬಂದ್ಬಿಟ್ಟು ಪಾರ್ಟ್ 2. ಪಾರ್ಟ್ 1 ಇನ್ನೂ ಯಾರ್ಯಾರು ನೋಡಿಲ್ಲ, ವಿಡಿಯೋ ಟಾಪ್ ಕಾರ್ನರಲ್ಲಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಖಂಡಿತ ಚೆಕ್ ಮಾಡಿ ನೆಕ್ಸ್ಟ್ ಈ ವಿಡಿಯೋ ನೋಡಿ. ಸ್ನೋ ಪಾರ್ಕ್ಗೆ ಹೇಗೆ ಎಂಟ್ರಿ ಮಾಡೋದನ್ನ ತಿಳಿಸ್ಕೊಡ್ತೀನಿ ಬನ್ನಿ. ಅಲ್ಲೇ ನೋಡ್ತಿದ್ದಾರಲ್ಲ ಸ್ನೋ ನೋಡಿ ಯಾವ ಥರ ಪಂಪ್ ಮಾಡಿ ಆಚೆ ಹಾಕ್ತಿದ್ದಾರೆ ರೋಡಿಂದ ಅಂತ. ಅಲ್ಲಿ ನೋಡಿ ಸ್ನೋಫಾಲ್ ಜಾಸ್ತಿ ಆಗೋದ್ರಿಂದ ರೋಡ್ ಮೇಲಿರೋ ಸ್ನೋನ ಈ ಥರ ಪಂಪ್ ಮಾಡ್ತಾರೆ ಆಚೆಗೆ. ಏನು ಇಂಟ್ರೆಸ್ಟಿಂಗ್ ನೋಡಿ. ಕೈಯಲ್ಲಿ ಇಲ್ಲಿ ಕಾಣಿಸ್ತಿದೆ ನೋಡಿ ಸಿಪ್, ಇದರಲ್ಲಿ ಒಂದು ಕಾರ್ಡ್ ಕೊಟ್ಟಿದ್ದಾರೆ. ಆ ಕಾರ್ಡ್ ತೊಗೊಂಡೋಗಿ ಅಲ್ಲಿ ಪಂಚಿನ್ ಮಾಡಬೇಕು. ಪಂಚಿನ್ ಮಾಡಿದ್ರೆ ನಮ್ಗೆ ಎಂಟ್ರಿ ಸಿಗುತ್ತೆ ಒಳಗೆ. ಈ ಬೋರ್ಡ್ ಹಿಡ್ಕೊಳ್ಳೋದೇ ಒಂಥರ ನಾವು, ಇದಕ್ಕೂ ರೂಲ್ಸ್ ಇದೆ. ಬೋರ್ಡ್ ಇದೇ ಥರ ಹಿಡ್ಕೊಬೇಕು ಅಂತ, ಯಾಕಂದರೆ ಚಿಕ್ಕ ಮಕ್ಕಳುಗಳು ಇರ್ತಾರೆ ಅಕ್ಕಪಕ್ಕ, ನೋಡ್ಕೊಂಡು ಹೋಗಬೇಕು. ನಾನು ತೊಗೊಂಡಿದ್ದು ಒನ್ ಡೇ ಪಾಸ್ ಆಗಿರೋದ್ರಿಂದ ಒಂದು ದಿನದಲ್ಲಿ ಅಂದರೆ ಬೆಳಗ್ಗೆ 6 ಗಂಟೆಯಿಂದ 4 ಗಂಟೆವರೆಗೂ ನೀವು ಎಷ್ಟು ಸರಿ ಬೇಕಾದರೂ ಆಡ್ಬೋದು. ಈಗ ನೋಡಿ ಪಂಚಿಂಗ್ ಮಾಡ್ತೀನಿ ಇವಾಗ. ನೋಡಿ ಪಂಚಿಂಗ್ ಮಾಡಿದ್ರೆ ಒಳಗೆ ಹೋಗ್ಬೋದು. ಇಲ್ಲೇನು ಇಂಟ್ರೆಸ್ಟಿಂಗ್ ನೋಡಿ, ಲಿಫ್ಟ್ ಹತ್ತೋದಕ್ಕೆ ಸಿಗ್ನಲ್ ಸಿಸ್ಟಮ್ ಮಾಡಿದ್ದಾರೆ. ರೆಡ್ ಬಂತು ಅಂದರೆ ಸ್ಟಾಪ್ ಅಂತ, ಗ್ರೀನ್ ಬಂತು ಅಂದರೆ ಅಲ್ಲಿ ಮುಂದೆ ಹೋಗಬೇಕು. ಇಲ್ಲಿ ಬಂದಿರೋ ಚೇರ್ಸ್ನೆಲ್ಲ ಇವ್ರು ಕ್ಲೀನ್ ಮಾಡಿ ಗೈಡ್ ಮಾಡ್ತಾರೆ ನಮಗೆ ಕೂತ್ಕೊಳೋದಕ್ಕೆ. ಈ ಥರ ಇದೆ ನೋಡಿ. ವಾ ಏನು ವ್ಯೂ ಇದೆ ಮ್ಯಾನ್. ಒನ್ಸ್ ಇನ್ ಎ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಇದು, ಮಾಡಲೇಬೇಕು ಎಲ್ಲರೂ. ಚಳಿ ಆಗ್ತಾ ಇಲ್ಲ ಅಂತ ಕೇಳ್ಬೋದು, ಬಟ್ ಈ ವ್ಯೂ ನೋಡಿದ್ರೆ ಎಲ್ಲ ಮರ್ತೋಗ್ತಾ ಇದೆ. ಅಷ್ಟು ಚೆನ್ನಾಗಿದೆ ಕಣ್ರಿ ವ್ಯೂ ಇಲ್ಲಂತೂ. ವಾ ಕ್ರೇಜಿ. ಕೆಳಗಡೆ ನೋಡಿ ಅಲ್ಲಿ ಸ್ಕೀಯಿಂಗ್ ಜೊತೆ ಸ್ನೋ ಬೋರ್ಡಿಂಗು ಮಾಡ್ತಾ ಇದ್ದಾರೆ. ಕ್ರೇಜಿ ಎಕ್ಸ್ಪೀರಿಯೆನ್ಸು. ನೀವು ಎಂದಾದರೂ ಖಂಡಿತ ಟ್ರೈ ಮಾಡಿ. ಅಲ್ಟಿಮೇಟ್ ಎಕ್ಸ್ಪೀರಿಯೆನ್ಸ್ ಇದು. ಕಾಲು ಮಾತ್ರ ಸರಿ ನೋಡ್ತಾ ಇದೆ, ಮತ್ತು ಏನಿಲ್ಲಾರು ಒಂದು 100 ಸರಿ ಮೇಲೆ ಬಿದ್ದುಬಿಟ್ಟಿದ್ದೀನಿ ನಾನಂತೂ ಸ್ಟಾರ್ಟಿಂಗಲ್ಲಿ. ಬಟ್ ಇವಾಗ ಬ್ಯಾಲೆನ್ಸ್ನ ಕಲಿತೆ ಒಂದು ಸ್ವಲ್ಪ. ನೋಡೋಣ ಬನ್ನಿ. ನೀವೇ ನೋಡಿದ್ರಲ್ಲ ನಮ್ಮ ಮುಂಚೆ ಹೇಗೆ ಬೀಳ್ತಾ ಇದೆ ಅಂತ, ಇವಾಗ ನೋಡೋಣ ಬನ್ನಿ. ನಾನು ಬಂದಿರೋದು ಈ ಪ್ಲೇಸ್ ಹೆಸರು ಬಂದ್ಬಿಟ್ಟು ತಕಾಸು ಅಂತ. ಒನ್ ಆಫ್ ದ ಫೇಮಸ್ ಸ್ಕೀಯಿಂಗ್ ಸ್ಪಾಟ್ಸ್ ಇದು. ಮಾತ್ರ ಅಲ್ಟಿಮೇಟ್ ಎಕ್ಸ್ಪೀರಿಯೆನ್ಸು. ಶೂಸ್ ನೋಡಿ ಯಾವ ಥರ ಇದೆ, ನಡೆಯೋಕ್ಕಂತೂ ಆಗಲ್ಲ ಇದರಲ್ಲಿ. ಬರೀ ಸ್ನೋ ಬೋರ್ಡಿಂಗಿಗೆ ಮಾತ್ರ. ಇದಕ್ಕೆ ಲಾಕ್ ಮಾಡೋದಕ್ಕೆ ಕರೆಕ್ಟಾಗಿದೆ ಶೂಸ್ ಅಷ್ಟೇ. ಕಾಲು ಮಾತ್ರ ಸರಿಗೆ ನೋಗುತ್ತೆ ಒಳಗಡೆ. ನಾನಂತೂ ಒಂದು 3-4 ಸರಿ ಕುತ್ಕೊಂಡೆದ್ದು ಬಂದಿದ್ದೀನಿ ಬಿಚ್ಚಿ, ಆಗ್ತಾಯಿಲ್ಲ ಅಂತ. ಬಟ್ ಬರ್ತಾ ಬರ್ತಾ ಈಸಿ ಅನ್ನಿಸ್ತು. ವಾ ಸನ್ರೈಸ್ ನೋಡಿ ಎಷ್ಟು ಸಖತ್ತಾಗಿದೆ. ಈ ಸ್ನೋ ಮೇಲೆ ಸನ್ರೈಸ್ ಬೀಳ್ತಾ ಇದ್ರೆ ಅದು ನೋಡೋದಕ್ಕೆ ಖುಷಿ ಆಗುತ್ತೆ. ವಾ ಕ್ರೇಜಿ ನೋಡಿ. ಅಲ್ಲಿ ಅವ್ನು ನೋಡಿ ಎಷ್ಟಿದ್ದಾನೆ ಅಂತ ನೋಡಿ, ಹೇಗೆ ಸ್ಕೀಯಿಂಗ್ ಮಾಡ್ತಾ ಇದ್ದಾನೆ ನೋಡಿ. ಎಷ್ಟೊಂದು ಜನ ಚಿಕ್ಕ ಮಕ್ಕಳಿದ್ದಾರೆ ಇಲ್ಲಿ. ಅವ್ರ ಪೇರೆಂಟ್ಸ್ ಅಲ್ದಾನೆ ಅವ್ರ ಮಕ್ಳುಗಳಿಗೂ ಈ ಸ್ಕಿಲ್ನ ಕಲಿಸ್ತಾರೆ ಚಿಕ್ಕ ಹುಡುಗರಿಂದಾನೆ. ಸನ್ ರೇಸ್ ನೋಡಿ ಅದು ಬಂದು ಸ್ನೋ ಮೇಲೆ ಬೀಳ್ತಾ ಇದೆ, ಸಖತ್ತಾಗಿ ಕಾಣಿಸ್ತಾ ಇದೆ ಮಾತ್ರ. ಮತ್ತು ಇಲ್ಲಿ ಸ್ನೋ ಬೋರ್ಡ್ ಕುಡ್ಕೊಂಡಿರ್ಬೇಕಾದ್ರೆ ಹುಷಾರಾಗಿರಬೇಕು. ಕೆಳಗಡೆ ಇನ್ ಕೇಸ್ ಬಿತ್ತು ಅಂದರೆ ತೊಗೊಂಬರೋಕ್ಕಾಗಲ್ಲ. ಕೆಳಗಡೆ ಸ್ನೋ ನೋಡಿ ಯಾವ ಥರ ಇದೆ ಅಂತ. ಏನಿಲ್ಲ ಅಂದರೂ ಒಂದು 4-5 ಮೀಟರ್ ಸ್ನೋ ಮೇಲ್ಗಡೆ ಹಿಂಗೆ ಅಕ್ಯುಮುಲೇಟ್ ಆಗಿದೆ. ಇಲ್ಲಿಂದ ವ್ಯೂ ಮಾತ್ರ ಸಖತ್ತಾಗಿದೆ, ತೋರಿಸ್ತೀನಿ ಬನ್ನಿ. ಈ ಶೂಸಲ್ಲಿ ಓಡೋಕ್ಕೆ ತುಂಬ ಕಷ್ಟ ಆಗ್ತಾಯಿದೆ. ಸ್ಕೀಯಿಂಗ್ ಮಾಡೋದಕ್ಕೆ ಅಷ್ಟೇ ಸರಿ ಇದು, ಸ್ಕೀಯಿಂಗ್ ಅಥವಾ ಸ್ನೋ ಬೋರ್ಡಿಂಗ್ ಮಾಡೋದಕ್ಕೆ. ವಾ ವ್ಯೂ ನೋಡಿ ಇಲ್ಲಿಂದ ಸಖತ್ತಾಗಿದೆ.
ಇಲ್ಲಿ ನೋಡಿ 3 ಕೋರ್ಸಸ್ ಇದೆ. ಪ್ಯಾರಡೈಸ್ ಎ ಕೋರ್ಸ್, ಪ್ಯಾರಡೈಸ್ ಬಿ ಕೋರ್ಸ್ ಮತ್ತು ಡೌನ್ ಹಿಲ್ ಕೋರ್ಸ್ ಅಂತ. ಇಲ್ಲಿದೆ ನೋಡಿ ಇಂಟರ್ಮೀಡಿಯೇಟ್ ಕೋರ್ಸು ಮತ್ತು ಬಿಗಿನರ್ ಕೋರ್ಸು. ಬಿಗಿನರ್ ಕೋರ್ಸ್ ಅಂದರೆ ಈ ಕಡೆ, ನಾನು ಫಸ್ಟ್ ಟೈಮು ಇದೇ ಮಾಡಿದ್ದು. ನೋಡೋಣ, ಇದು ಇಂಟರ್ಮೀಡಿಯೇಟ್ ಕೋರ್ಸ್ ಈ ಕಡೆ ಇರೋದು. ಟ್ರೈ ಮಾಡೋಣ ನೆಕ್ಸ್ಟು. ಬಟ್ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಸ್ನೋ ಬೋರ್ಡಿಂಗ್ ಕಲಿತ್ರೆ ಇಂಟರ್ಮೀಡಿಯೇಟ್ ಟ್ರೈ ಮಾಡ್ಬೋದು. ನಮ್ಮ ಫ್ರೆಂಡ್ ಬರೋದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ ಇಲ್ಲಿ. ನಾನು ಒಂದು ಸರಿ ಹೋಗೋದ್ರಲ್ಲಿ ಅವ್ರು ಆಲ್ರೆಡಿ 3 ಸರಿ ಹೋಗಿದ್ದಾರೆ. ಯೂಶ್ವಲಿ ಬರ್ತಾಯಿರ್ತಾರೆ ಅವರು, ಅದಕ್ಕೆ ಅವ್ರಿಗೆ ಈಸಿ. ಬನ್ನಿ ನಾವು ಈಗ ಹೋಗೋಣ, ಅವ್ರ ಜೊತೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ನೋಡೋಣ ಬನ್ನಿ ಹೇಗಿರುತ್ತೆ ಅಂತ. ರಾಮೆನ್ ತಿನ್ಕೊಂಬಂದಿದ್ದಾಯ್ತು. ರಾಮೆನ್ನ ಕರಗಿಸೋ ಟೈಮ್ ಇವಾಗ. ಹೋಯ್ತೆ Go! Let's go, Darshan. You got it. Woo! ಇತ್ತ ಕರೆ ಯೋಕತ್ತಾನೆ. ಸ್ವಲ್ಪ ಹೈಟ್ ಇರೋದ್ರಿಂದ ತಳ್ಳಬೇಕು ಈ ಥರ. ಸ್ನೋಫಾಲ್ ಜಾಸ್ತಿ ಆಗ್ತಾಯಿದೆ. ಜೋರಾಗಿ ಹೋದಂತ ಏನೂ ಕಾಣಿಸಲ್ಲ. ಈ ಗ್ಲಾಸಸ್ ಒಳಗಡೆ ಅಂತೂ ಫುಲ್ ಸ್ನೋ ಹೋಗ್ಬಿಟ್ಟಿದೆ, ತೆಗಿಯೋಕ್ಕೂ ಆಗ್ತಾಯಿಲ್ಲ. ಕೆಳಗಡೆ ಹೋಗಿ ಸರಿ ಮಾಡಬೇಕು. ಓ ಲೆಟ್ಸ್ ಗೋ. ಒಂಥರ ಒಂದು ಬ್ಯಾಲೆನ್ಸ್ ಏನೋ ಬಂದಿದ್ದೀನಿ, ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾಯಿಲ್ಲ. ತುಂಬ ಸ್ನೋ ಬಂದು ಕಣ್ಣಲ್ಲಿ ಬೀಳ್ತಾ ಇದೆ. ಬಿದ್ದೆ. ಫಾಲ್ ನಂಬರ್ 850. ನಿಮ್ಗೇನು ಅನಿಸುತ್ತೆ? ಈ ಸ್ಪೋರ್ಟ್ ನೀವು ಟ್ರೈ ಮಾಡೋಕ್ಕಾಗುತ್ತಾ? ಸಖತ್ ಕಷ್ಟ ಕಣ್ರಿ ಕಲಿಯೋದನ್ನ. ಒಬ್ಬ ಏನೋ ಅಂದ್ಕೊಂಡಿದ್ದೆ, ಕಾಲು ಮಾತ್ರ ಹೆವಿ ನೋಗುತ್ತೆ. ಓ ಮೈ ಗಾಡ್. ಬಟ್ ಕಲಿತ್ರೆ ಮಾತ್ರ ಇದಕ್ಕಿನ್ನ ಒಂದು ಒಳ್ಳೆ ಸ್ಪೋರ್ಟ್ ಯಾವುದಿಲ್ಲ ಅಂತ ಅಂದ್ಕೊತೀನಿ. ಏನು ಫನ್ ಇರುತ್ತೆ ಗೊತ್ತಾ? ಕಲಿಬೇಕಾದ್ರೆ ಎಷ್ಟು ಫನ್ ಬರ್ತಾಯಿದೆ. ಇನ್ನು ಕಲಿತ ಮೇಲೆ ಮ್ಯಾನ್ ಏನು ಸ್ಪೀಡಲ್ಲಿ ಹೋಗುತ್ತೆ ಅಂದರೆ, ಏನಾದ್ರು 40ಇಂದ 50 ಕಿಲೋಮೀಟ್ರ್ ಸ್ಪೀಡಲ್ಲಿ ಹೋಗ್ಬೋದು. ಇನ್ನು ಫಾಸ್ಟಾಗಿ ಹೋಗೋರು ನೋಡಿದ್ದೀನಿ ನಾನು. ನೋಡಿ, ಆಲ್ಮೋಸ್ಟ್ ಏನಿಲ್ಲ ಅಂದ್ರೂ ಎಷ್ಟು ಮೀಟ್ರ್ ಇದೆ. ಕೆಳಗಡೆ ಐಸ್ ಇದೆ ಫುಲ್ಲು. ಬಿದ್ದರೂ ಏನು ಅಷ್ಟು ಏಟ್ ಆಗೋಲ್ಲ. ಬಟ್ ಒಂದೊಂದು ಕಡೆ ಹಾರ್ಡ್ ಐಸ್ ಇರುತ್ತೆ. ಬಿದ್ದರೆ ತಲೆಗಿಲ್ಲ ಹೊಡ್ಕೊಂಡ್ರೆ ಮಾತ್ರ ಸರಿಗೆ ನೋವು ಹೋಗುತ್ತೆ. ಬ್ಯಾಕ್ ಅಂತೂ ಹವಾಲಿಂದನೂ ಹೆವಿ ನೋವ್ತಾನೆ ಇದೆ, ಯಾಕಂದರೆ ಅಷ್ಟು ಸರಿ ಬಿದ್ದುಬಿಟ್ಟಿದ್ದೀನಿ ನಾನು ಆಲ್ರೆಡಿ. ನೋಡಿ ಎಷ್ಟು ಚೆನ್ನಾಗಾಗ್ತಾಯಿದೆ. ಸನ್ರೈಸ್ ಏನೋ ಆಯಿತು, ಮೋಡ ಮುಚ್ಕೊಂಡ್ಬಿಟ್ಟಿದೆ. ಇನ್ನೊಂದು ಸ್ವಲ್ಪ ರೌಂಡ್ 2 ಮುಗಿಯುತ್ತೆ, ಕೆಳಗಡೆ ಹೋಗ್ತೀನಿ. ಬನ್ನಿ ನೋಡೋಣ ಹೇಗಿರುತ್ತೆ ಅಂತ ನೆಕ್ಸ್ಟ್ ರೌಂಡು. ಈ ಪ್ಲೇಸ್ ಮಾತ್ರ ಡ್ರೀಮಿ ಆಗಿದೆ. ಸ್ನೋ ಜಾಸ್ತಿ ಇದೆ, ಬಂದು ಸಿಗಾಕೊಂಡ್ಬಿಟ್ಟಿದ್ದೀನಿ ಇಲ್ಲಿ. ಮುಂದಕ್ಕೆ ಹೋಗ್ತಾಯಿಲ್ಲ, ಎಂದಕ್ಕೂ ಹೋಗ್ತಾಯಿಲ್ಲ. ಇನ್ನೊಂದು ಸ್ವಲ್ಪ ಇದೆ, ಸ್ಲೋಪ್ ಬರುತ್ತೆ. ಓಕೆ,
Here we go. ಓ ಸಖತ್ ಸ್ಲೋಪ್ ಇದೆ ಬನ್ನಿ. ಲೆಟ್ಸ್ ಗೋ, ಲೆಟ್ಸ್ ಡೂ ದಿಸ್. ಬನ್ನಿ ಮಾಡೋಣ ಇದನ್ನ. ಸರಿ ಬಿದ್ದೆ. ಇನ್ಸ್ಟಾ 360 ಇವತ್ತು ಹೊಡೆದೋಗ್ದಿದ್ರೆ ಸಾಕು. ಹಾಂ ಓಕೆです了解しました。OK。これがブレーキ。横にしてはい体重を落とす。かかとにね。こうやって寄せて体重に落とす。 OK です。 OK。わかりました。 OK。ナイス。行こう。行こう。ちょっとでいいでね。おいいねいいね。そうそうそうそう。はい。ブレーキಮಾಡೋಣ. ಸಾಕಷ್ಟು ಸ್ಟೀಪ್ ಇದೆ ಇಲ್ಲಿ. ಬ್ರೇಕ್. Man, I'm having fun, man. Ine, let's go. Wait, naise. 上だって。上手。いいよいいよ。ありがとうございます。一人で大丈夫ですよ。オッケー。ಈ ಸರಿ ಅಂತೂ ತುಂಬ ಕಡಿಮೆ ಸರಿ ಬಿದ್ದೆ. ಆಲ್ಮೋಸ್ಟ್ 3 ಟೈಮ್ಸ್ ಬಿದ್ದೆ ಅಷ್ಟೇ ಫಸ್ಟಿಗೆ ಕಂಪೇರ್ ಮಾಡಿಕೊಂಡ್ರೆ. ಫಸ್ಟ್ ಟೈಮ್ ಏನಿಲ್ಲ ಅಂದರೂ ಒಂದು 40-50 ಸರಿ ಬಿದ್ದಿದ್ದೀನಿ. ಸೊ ಫೈನಲಿ ಸ್ನೋ ಬೋರ್ಡಿಂಗ್ ಮಾಡಿದ್ದಾಯಿತು. ಹೋಗ್ತಾ ಸ್ಟ್ರಾಬೆರಿ ಕ್ರೆಪೆ ತೊಗೊಂಡು ಹೊರಟ್ವಿ. ಟೋಟಲಾಗಿ 5 ರೌಂಡ್ ಮಾಡಿದೆ. ಫಸ್ಟ್ ರೌಂಡೇ ನನಗೆ ತುಂಬ ಅಂದರೆ ತುಂಬ ಕಷ್ಟ ಅನಿಸಿದ್ದು. ಹೊರ್ಗಡೆ ಅಂತೂ ಹೆವಿ ಚಳಿ ಇದೆ ನೋಡಿ, ಈ ಥರ ಇದೆ ನೋಡೋದಕ್ಕೆ. ಫುಲ್ ಸ್ನೋ ಆಗ್ತಾಯಿತ್ತು. ಇನ್ನು ನಾವು ಬಂದಾಗಿದ್ದನೂ ಸ್ನೋ ಆಗ್ತಾನೇ ಇದೆ. ಸಖತ್ ಚಳಿ ಇತ್ತು ಮಾತ್ರ. ನೋಡಿ ವಾಪಸ್ ಹೋಗ್ಬೇಕಾದ್ರೆ ರೋಡಲ್ಲಿ ಈ ಥರ ಇದೆ. ಮನೆಗಳೆಲ್ಲ ನೋಡಿ ಯಾವ ಥರ ಶೇಪಿಗೆ ಆಗಿಬಿಟ್ಟಿದ್ದಾವೆ ಅಂತ. ರೂಫ್ ಮೇಲೆ ಫುಲ್ ಸ್ನೋ ಕುತ್ಕೊಂಡ್ಬಿಟ್ಟು ನೋಡೋದಕ್ಕೆ ಇಂಟ್ರೆಸ್ಟಿಂಗ್ ಆಗಿತ್ತು. ಸಖತ್ತಾಗಿತ್ತು ವ್ಯೂ ಮಾತ್ರ. ನಾನು ಜಪಾನಿಗೆ ಬಂದು 1 ವರ್ಷ ಆಗಿದ್ರು ಇಷ್ಟೊಂದು ಸ್ನೋ ನೋಡಿರೋದು ಇದೇ ಫಸ್ಟ್ ಟೈಮು ನಾನು. ಸಖತ್ ಸ್ನೋ ಮಾತ್ರ. ಈ ನನ್ನ ಸ್ನೋ ಬೋರ್ಡಿಂಗ್ ಸೀರೀಸು ನಿಮಗೆಲ್ಲ ಹೇಗೆ ಅನ್ನಿಸ್ತು, ಇಷ್ಟ ಆಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಖಂಡಿತ ತಿಳಿಸಿ. ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಇದೇ ಥರ ಮತ್ತಷ್ಟು ಜಪಾನ್ನ ಕಂಟೆಂಟ್ನ ನಿಮ್ಮ ಮುಂದೆ ಇಡೋದಕ್ಕೆ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಓಕೆ ಫ್ರೆಂಡ್ಸ್, ಫೈನಲಿ ಮನೆಗೆ ಬಂದು ರೀಚ್ ಆಗಿದ್ದೀನಿ. ನೋಡಿದ್ರಲ್ಲ ಇವತ್ತು ಸ್ನೋ ಬೋರ್ಡಿಂಗ್ ಎಕ್ಸ್ಪೀರಿಯೆನ್ಸು ಹೇಗೆ ಅನ್ನಿಸ್ತು ನಿಮಗೆ ಕಮೆಂಟ್ ಬಾಕ್ಸ್ನಲ್ಲಿ ಖಂಡಿತ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಸೈನಿಂಗ್ ಆಫ್ ಜಪಾನಲ್ಲಿ ಕನ್ನಡಿಗ.